ನಮ್ಮದು ಬಸ್ ಎಲ್ಲ ಹೋಗ್ತಾ ಉಂಟು. ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ. ಎಲ್ಲ ಪ್ರೈಮರಿ ಮಕ್ಕಳಿಗೆ 2:45ಗೆ ಬಿಡ್ತದೆ ಶಾಲೆ. ಬೆಳಿಗ್ಗೆ ಕೊಟ್ಟ ಪೂರಿ ಈಗ ತಿಂತಿದ್ದಾಳೆ. ಬೆಳಿಗ್ಗೆ ಬೇಗ ಬೇಗ ಎದ್ದು ಅಪ್ಪೆಗೆ ಬೇಲೆಲ್ಲ ಪೂರಿ ಬೇಲೆ ಮಗು ಈಗ ತಿಂತ ಉಂಟು. ಗಮ್ಮತ್ತ ಶಾಲೆ? ಸರಿ ಪ್ರಾಕ್ಟೀಸ್ ಮಾಡಿದೆ ಹೇಗೆ? ಏನ್ ಮಾತಾಡ್ತಿಲ್ಲ? ಪ್ರಾಕ್ಟೀಸ್ ಮಾಡಿದ್ಯಾ? ಪ್ರಾಕ್ಟೀಸ್ ಮಾಡಿದೆ, ಬಟ್ ನಾನು ಹೇಳಿದ್ದೆ someone says I was saying in mic. Did someone say school? ಅವಳಿಗೆ ಡೈಲಾಗ್ ಹೇಳಿಕೊಂಡು more than sprinkled. ಭಯಂಕರ. ನಿನ್ನೆ ಮಾರ್ಕೆಟಿಗೆ ಹೋದಾಗ ಅವ್ರು 3 ಚಾಕ್ಲೇಟ್ ಕೊಟ್ಟಿದ್ದಾರೆ. ನಾನು ವಿಡಿಯೋ ಮಾಡ್ತಿದ್ದೆ ಅಲ್ಲ, ಅವ್ರಿಗೆ ಖುಷಿ ಆಯ್ತು. ಫ್ರೀ ಅಲ್ಲಿ ಅವ್ರಿಗೆ ಪ್ರಮೋಷನ್ ಆಗ್ತದಲ್ಲ, ಸೊ ಅದಕ್ಕೆ 3 ಚಾಕ್ಲೇಟ್ ಕೊಟ್ಟರು ಅವರು. ಒಂದು ಪಿಸ್ತಾ ಫ್ಲೇವರ್, ಒಂದು ಕೊಕೊನಟ್ ಫ್ಲೇವರ್, ಹಾಗೂ ಇನ್ನೊಂದು ಇವಳು ತೆಗೆದು ಸಹ ಆಯ್ತು ಆರೆಂಜ್ ಫ್ಲೇವರ್ ಅಂತೆ. ಇವಳದು ಯಾವ ಫ್ಲೇವರ್ ಮಗ ಇದು? ಡೇಟ್ಸ್ ಚಾಕ್ಲೇಟ್ ಕ್ಯಾಮಲ್. ಓ, ನೀನು ಒಂಟೆದು ಹಾಲುದು ಚಾಕ್ಲೇಟ್ ತಿಂತಿದ್ದಿ ಮಗ. ಹೀಗೆ ಕೊಟ್ರೆ ತಿಂತಿರ್ಲಿಲ್ಲ. ಓ, ಒಂಟೆದು ಹಾಲು. ಕಚ್ಚು ಕಚ್ಚು ನೋಡೋ, ಒಂಟೆ ಉಂಟ ನೋಡೋ ಒಳಗೆ. ಒಳಗೆ ಡೇಟ್ಸ್ ತಿನ್ನು. ಭಾರಿ ಲಾಯಕಾದ ಚಾಕ್ಲೇಟ್. ನಕ್ಕದು ಯಾವ್ದಿದು? ಆರೆಂಜ್ ಡೇಟ್ಸ್ ಚಾಕ್ಲೇಟ್. ಇದು ಆರೆಂಜ್ ಡೇಟ್ಸ್ ಚಾಕ್ಲೇಟ್. ಓಪನ್ ಮಾಡಿ. ಓ, ಇವರದು ಆರೆಂಜ್ ಕಲರ್ ಒಳಗೆ. ಓ, ಆರೆಂಜ್ ಫ್ಲೇವರ್ ಹಾಕಿದ್ದಾರೆ ಡೇಟ್ಸಿಗೆ. ಒಂದು ಆರೆಂಜ್ ಬಾರಿ ಜೋರು ಉಂಟು. ಒಂದು ಬೈಟ್ ತಕೊಳ್ಳಿ. ಒಳಗೆ ತೋರಿಸಿ. ಒಳಗೆ ಡೇಟ್ಸ್, ಒಳಗೆ ಡೇಟ್ಸ್, ಹೊರಗೆ ಕೋಟಿಂಗ್ ಆರೆಂಜ್. ಒಳ್ಳೆ ಉಂಟಾ? ನಿಂದ ಹೇಗೆ ಉಂಟು ಅಕ್ಕ? ಮಾತಾಡ್ತಿಲ್ಲ. ಒಳ್ಳೆ ಉಂಟಾ? ಕ್ಯಾಮಲ್ ಆಗಿ ಮಾಡ್ತಿದ್ದಾಳೆ, ಸೀಂಗ್ತಿದ್ದಾಳೆ, ಒಂಟೆಯಾಗಿ ಮಾಡ್ತಿದ್ದಾಳೆ ಅವಳು. ನನಗೆ ಒಂದು ಕೊಟ್ಟಿದ್ದಾಳೆ. ಇದು ಇಟ್ಸ್ ಅ ಡೇಟ್ಸ್ ಚಾಕ್ಲೇಟ್, ಬಟ್ ಹೊರಗೆ ಪಿಸ್ತಾ ಫ್ಲೇವರ್ ಅಷ್ಟೇ. ಪಿಸ್ತಾ ಫ್ಲೇವರ್ ಇದು. ಎಲ್ಲ ಫ್ಲೇವರ್ಡ್ ಡೇಟ್ಸ್ ಚಾಕ್ಲೇಟ್. ಇದಕ್ಕೆಲ್ಲ ಒಂದೊಂದು ದಿರಮ್ ಇರ್ತದೆ. ಕೆಲವು ಕಡೆ ಕಮ್ಮಿಗೆ ಸೇರ್ತದೆ. 1 ದಿರಮ್ದು ಚಾಕ್ಲೇಟ್. ಸೊ 3 ದಿರಮ್ದು ಚಾಕ್ಲೇಟ್ ಸಿಕ್ಕಿತ್ತು ನಮಗೆ. ಇದು 1 ದಿರಮ್ದು ಚಾಕ್ಲೇಟ್ ಗ್ಯಾರಂಟಿ. ಇದರೊಳಗೆ ಬಾದಾಮ್ಸ್ ಉಂಟು ಫ್ರೆಂಡ್ಸ್. ಇದರ ಡೇಟ್ಸ್ ಒಳಗೆ ಬಾದಾಮ್, ಹೊರಗೆ ಆರೆಂಜ್. ತಿಂದ್ರೆ ಅಂತೂ ಆಹಾ, ಸೂಪರ್ 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 ಟೇಸ್ಟಿ. ತಿನ್ನಿ ತಿನ್ನಿ. ನಿಲ್ತೀಯ ಸ್ವಲ್ಪ? ನಿನ್ನ ಅಪ್ಪಗೆ ಸಹ ಬಾಯಿ ಉಂಟು, ಸ್ವಲ್ಪ ನಿಲ್ಲು. ರೆಡಿ ಇದ್ದಾಳೆ ಬಾಯಿಗೆ ಹಾಕ್ಲಿಕ್ಕೆ. ಇದು ಪಿಸ್ತಾ ಫ್ಲೇವರ್. ವಿಪರೀತ ಗ್ರೀನ್ ಉಂಟು, ಅಂದ್ರೆ ಗ್ರೀನ್ ಕಲರ್ ಹಾಕಿದ್ದಾರೆ. ಇದು ಯಾವ ಲೋಕಲ್ ಸಹ ಪಿಸ್ತಾ ಇಷ್ಟು ಗ್ರೀನ್ ಇರುದಿಲ್ಲ. ಗ್ರೀನ್ ಕಲರ್ ಡೆಫಿನೆಟ್ಲಿ ಹಾಕಿದ್ದಾರೆ. ನೋಡುವ, ಟೇಸ್ಟ್ ನೋಡುವ. ಇಲ್ಲಕ್ಕ ಸ್ವಲ್ಪ. ಪಿಸ್ತಾದು ಗಂಧಗಳಿಲ್ಲ. ಇದು ಕಲರ್ ಚಾಕ್ಲೇಟಿಗೆ ಗ್ರೀನ್ ಕಲರ್ ಹಾಕಿದ ಅಷ್ಟೇ. ಒಳಗೆ ಡೇಟ್ಸ್ ಉಂಟು. ಉಳ್ದದ್ದು ಹಿಂಗೆ ತಿನ್ನೋದ್ಲ ಅವಳು. ಇದು ಡೇಟ್ಸ್ ಇದು ಇರಬಾರ್ದು, ಎಂತ ಆಲ್ಮಂಡ್ ಇರಬಾರ್ದು ಅವಳಿಗೆ. ಹೀಗೆ ತಿಂತಾಳೆ ಚಾಕ್ಲೇಟ್ ಒಟ್ಟಿಗೆ ಆಲ್ಮಂಡ್. ಆಲ್ಮಂಡ್ ಬೇಡ ಅಂದ್ರೆ ನಂಗೆ ಕೊಡು. ಅಪ್ಪೆ ಅದು ಸ್ವಲ್ಪ ಗಟ್ಟಿ ಆಗ್ತೇನೆ ನಾನು. ಮತ್ತು ಇಡ್ಲಿ, ನಮ್ಗೆ ಇಡ್ಲಿ ಎಷ್ಟು ಒಳ್ಳೆ ಉಗ್ಗಿದೆ ನೋಡಿ. ಹೆಚ್ಚು ತಿರುಗಿಸೋದು ಬೇಡ, ಉಪ್ಪು ಹಾಕುವ. ಹಾಕಿ ಸ್ವಲ್ಪ ಹೌದಾ ಇಲ್ಲ ಅಂತ ತಿರುಗಿಸಿದ್ರೆ ಸಾಕು. ಒಳ್ಳೆ ಒಗ್ಗಿದೆ. ಕಿಚನಲ್ಲಿ ಡೋರ್ ಕ್ಲೋಸ್ ಮಾಡಿ ಇಟ್ಟರೆ ಒಳ್ಳೆ ಬಿಸಿ ಇರ್ತದೆ. ಇಡ್ಲಿ ರೆಡಿ, ಇಡ್ಲಿ ರೆಡಿ. ಇದು ನಾನು ಬಾಯ್ಲ್ಡ್ ರೈಸ್ ಹಾಕಿದೆ, ಅದಕ್ಕೆ ಸ್ವಲ್ಪ ಕಲರ್ ಬೇರೆ ಆಗಿದೆ. ಮತ್ತು ಚಟ್ನಿ, ಇಡ್ಲಿ ಆ್ಯಂಡ್ ಚಟ್ನಿ ತಗೊಳ್ಳಿ. ನಾನು ಇದೆ, ಸಾಫ್ಟ್ ಆಗಿದೆ, ಒಳ್ಳೆ ಫರ್ಮೆಂಟ್ ಆಗಿ ಸಾಫ್ಟ್ ಆಗಿದೆ. ಬಾಯ್ಲ್ಡ್ ರೈಸ್ ಹಾಕಿದರೆ ಸಾಫ್ಟ್ ಆಗ್ತದೆ. ಚಟ್ನಿ ಚಟ್ನಿ ಇಲ್ಲಿ
ಇಲ್ಲಿ ಉಂಟು. ಇನ್ನೊಂದು ನಾನು ಇದು ಮಾಡಿದೆ, ತಟ್ಟೆ ಇಡ್ಲಿಯಾಗಿ ಮಾಡಿದೆ. ತಟ್ಟೆ ಅಲ್ಲ, ಪ್ಲೇಟ್ ಇಡ್ಲಿ ಹೇಳ್ಬೋದು. ರಪ್ಪ ಆಗ್ತದಲ್ಲ, ಅದು ಬ್ಯಾಚ್ ಮುಗಿಯುವಾಗ ಇದು ರೆಡಿ ಆಗ್ತದೆ. ಶುಗರ್ ಒಳ್ಳೆ ಆಗಿದಾ? ತಿನ್ನಿ. ಈ ಮೇಡಮ್ ಸಹ ತಿಂತ ಉಂಟು, ಹೇಗಾಗಿದೆ? ತಿಂದ್ಯಾ? ಎಂತ ಇದು? ಇಡ್ಲಿ ಬುಜಾರಿ ಅಲ್ಲ, ಇಡ್ಲಿ. ತಿನ್ನು ಫಸ್ಟ್. ಶುಗರ್ ಇಲ್ಲೇ ಅಲ್ಲ, ಮಿಕ್ಸ್ ಮಾಡಿದ್ರೆ ಸಾಕು. ಮನಸ್ಸಿದ್ದರೆ ಮಾರ್ಗ. ತಿನ್ನು ನೋಡ, ನೀಟಾಗಿ ತಿನ್ನು. ಹಾಗೆ ಬೇಡಪ್ಪ, ಸ್ವಲ್ಪ ಚಂದಲ್ಲಿ ತಿನ್ನು. ಮಧ್ಯಾಹ್ನ ಕಸಿನ್ಸ್ ಮನೆಗೆ ಬಂದೇನೆ. ಇಲ್ಲಿ ಬೋಟಿ ಸಾರು ಮಾಡಿದ್ದಾರೆ ಆಯ್ತಾ. ಬೋಟಿ ಕಡಲೆಬೇಳೆ ಹಾಕಿ ಒಳ್ಳೆ ರೀತಿಯಲ್ಲಿ ಸಾರು ಮಾಡಿದ್ದಾರೆ. ಗಮ್ಮತ್ತು ಭೋಜನ ಆದ ಮೇಲೆ ಇವತ್ತೊಂದು ಒಳ್ಳೆದಾದ ಅರೇಬಿಕ್ ಕುನಾಫಾ ಹಾಗೂ ಇಲ್ಲಿಯ ಈಜಿಪ್ಷಿಯನ್ ಡೆಸರ್ಟ್ ತಿನ್ನುವ ಅಂತೇಳಿ ಆಯಿತು. ಈ ವೈಟುದು ಹಲ್ವಾ ಅಂತೇಳಿ ಕರೀತಾರೆ ಆಯ್ತಾ, ಚೀಸ್ ಹಲ್ವಾ ಅಂತೇಳಿ. ಇದರ ಜೊತೆ ಶುಗರ್ ಸಿರಪ್ ಸಹ ಕೊಡ್ತಾರೆ. ಮೇಲೆ ಶುಗರ್ ಸಿರಪ್ ಹಾಕಿ ತಿಂದು ಬಿಟ್ರೆ ಹೇಳುದು ಬೇಡ. ಆ ನಂತರ 1 ವಾರ ಶುಗರ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೀಗೆ ಶುಗರ್ ಸಿರಪ್ ಹಾಕಿ 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 ತಿಂದ್ರೆ ಹೇಳುದು ಬೇಡ. ಸೇಮ್ ಟು ಸೇಮ್ ನಮ್ಮ ಗುಲಾಬ್ ಜಾಮೂನ್ ಎಲ್ಲ ಹೇಗಿರ್ತದೆ ಹಾಗೆ, ಬಟ್ ಇದು ಸ್ವಲ್ಪ ಬೇರೆ ಆಯ್ತಾ. ಚಪ್ಪೆ ಸ್ವೀಟ್, ಒಳಗೆ ಫುಲ್ ಚೀಸ್ ಇರ್ತದೆ. ಇದು ಕುನಾಫಾ ಮೇಲೆ ಸಹ ಹೀಗೆ ಶುಗರ್ ಸಿರಪ್ ಹಾಕಿ ಕಟ್ ಮಾಡಿ ತಿಂದ್ರೆ ಆಹಾ ಎಂತ ಟೇಸ್ಟ್ ಬಾರೆ. ಒಳಗೆ ಫುಲ್ ಚೀಸ್ ಆಯ್ತಾ. ಅರೇಬಿಕ್ ಡೆಸರ್ಟ್ ಎಲ್ಲ ಹೆಚ್ಚಾಗಿ ಅವರು ಉಪಯೋಗಿಸುವುದು ಚೀಸ್. ಟೇಸ್ಟ್ ಹೇಳುವ ಅವಶ್ಯಕತೆ ಇಲ್ಲ, ಇಷ್ಟೆಲ್ಲ ಶುಗರ್ ಬೀಳುವಾಗ ಟೇಸ್ಟ್ ಆಗದೆ ಏನಲ್ಲ. ಯಾರಿಗೆ ಸೀಪೆ ಅಂದರೆ ತುಂಬಾ ಇಷ್ಟ ಅವರಿಗಂತೂ ಇದು ಸೂಪರ್ ಆಗಿ ಇಷ್ಟವೇ ಆಗ್ತದೆ. ಯಾಕಂದರೆ ಅಷ್ಟು ಸ್ವೀಟ್ ಇರ್ತದೆ. ಶುಗರ್ ಸಿರಪ್ ಎಲ್ಲ ಹಾಕಿರ್ತೇವಲ್ಲ, ಸೊಳ್ಳೆ ಜ್ಯೂಸಿಯಾಗಿ ಸ್ವೀಟ್ ಇರ್ತದೆ. ಈ ಸ್ವೀಟಲ್ಲಿ ಹೊರಗೆ ರೈಸ್ ಪುಡಿಂಗ್ ಆಗಿ ಕೋಟಿಂಗ್ ಆಯ್ತಾ, ಒಳಗೆ ಅಂತೂ ಫುಲ್ ಸಾಫ್ಟ್ ಆದ ಚೀಸ್. ರೆಡಿ ಆಗಿದ್ದಾಳೆ ಮಗಳು. ಗ್ರ್ಯಾಜುಯೇಷನ್ ಡೇ ಇವತ್ತು. ಅಮ್ಮ ಸೇರ್ತಾರೆ. 2 ಪೋನಿ ಕಟ್ಟಿ ಬರ್ಲಿಕ್ಕೆ ಹೇಳಿದ್ದಾರೆ. ನಿದ್ದೆ ಆಗಿಲ್ಲ ಅದಕ್ಕೆ ಹೀಗೆ ಹೈಡಿಂಗ್. ಐ ಕೀಪ್ ರನ್ನಿಂಗ್ ಬ್ಯಾಕ್ ಟು ಯು. ಕಮಾರು ಗರದಟ್ಟಾಯ್ತು ಚಮಕ ಪಿಶುಷಲ್ಲ. ಅವಳಿಗೆ 2 ಪೋನಿ ಕಟ್ಟುದಂದು ಇಷ್ಟ ಇಲ್ಲ. ಇವತ್ತು ಉಪಾಯ ಇಲ್ಲ, ಟೀಚರ್ ಹೇಳಿದ್ದಾರೆ ತಮ್ಮ ಪುತ್ರಿಗಳಿಗೆ 2 ಪೋನಿ ಕಟ್ಟಿಯೇ ಬನ್ನಿ ಅಂತಿದ್ರು. ನೂಜಿ ಬಂದರೆ ಕ್ಲೀನ್ ಮಾಡು. ಊಟ ಎಲ್ಲ ತಿನ್ನು, ಇಟ್ಟಿದ್ದೇನೆ. ಬಾಯ್ ಕಡಲೆಕಾಯಿ. ಎಂತ ಮಗ ಮೇಕಪ್ಪ ಯಾವ. ಇಲ್ಲಿ ಇದು ಡೋರ್ ಈಚೆ ಬನ್ನಿ. ಏನಕ್ಕ ನಿಮಗೆ ಸಂಡೇ ಸ್ಕೂಲ್ ಮರ್ತೋಯ್ತಾ? ಕಮ್ ಶಾರ್ಪ್ ಅಟ್ 8 o'clock ಸ್ಟೂಡೆಂಟ್ಸ್ ಅಂತ ಹೇಳಿ ಟೀಚರೇ ಬರಲಿಲ್ಲ. ನಾನು ಲೇಟ್ ಆಯ್ತು. ನಾವು ಮುಟ್ಟಿದ್ದೇವೆ ಶಾರ್ಪ್ 8:05ಗೆ ಮುಟ್ಟಿದ್ದು. ನಾವೇ ಲೇಟ್ ಅಂತ ಅನಿಸಿ ನೋಡುವಾಗ ನಮ್ಮ ಹಿಂದೆ ತುಂಬ ಜನ ಇದ್ದಾರೆ. ತುಂಬ ಜನ ಬಿಡಿ, ಟೀಚರೇ ಇಲ್ಲ. ಟೀಚರ್ ಹಿಂದೆ ಸಹ ಇಲ್ಲ, ಟೀಚರೇ ಲೇಟ್ ಆಯಿತು. ರೆಡಿ ಮಾಡಿ ಕಲಿಸಾಯಿತು. ಇವತ್ತು ವೀಕೆಂಡ್ಗೆ ಇಟ್ಟಿದ್ದಾರೆ ಗ್ರ್ಯಾಜುಯೇಷನ್ ಡೇ. ಯಾಕಂದರೆ ತುಂಬ ಪೇರೆಂಟ್ಸ್ ಕೆಲಸಕ್ಕೆ ಹೋಗ್ತಾರಲ್ಲ, ಸೊ ವೀಕೆಂಡಿಗೆ ಇಟ್ಟರೆ ಎಲ್ಲರಿಗೆ ಸಹ ಬರಲಿಕ್ಕೆ ಆಗ್ತದೆ. ಸೊ ವೀಕೆಂಡಿಗೆ ಇಟ್ಟಿದ್ದಾರೆ. ಎಂತ ಗ್ರ್ಯಾಜುಯೇಷನ್ ಡೇ ನನಗೆ ಅರ್ಥ ಆಗುದಿಲ್ಲ. ನಮಗೆ ಡಿಗ್ರಿಗೆ ಸಮೇತ ಸರಿ ಕಟ್ಟು ಗ್ರ್ಯಾಜುಯೇಷನ್ ಡೇ ಎಂತ ಸೇರಲಿಲ್ಲ. ಖಾಲಿ ಒಂದು ಉಂಡೆಯ ಒಂದು ಚಾಕ್ಲೇಟ್ ಕೊಟ್ಟು ಕಲಿಸಿದ್ದಾರೆ. ಇವರಿಗೆ ವರ್ಷ ಗ್ರ್ಯಾಜುಯೇಷನ್ ಡೇ. ನರ್ಸರಿ ಆದರೆ ಅದು ಸಹ ಗ್ರ್ಯಾಜುಯೇಷನ್, LKG ಗ್ರ್ಯಾಜುಯೇಷನ್, ಪ್ರತಿ ವರ್ಷ ಗ್ರ್ಯಾಜುಯೇಷನ್. ನಿಮ್ಗೆ ಎತ್ತ ಗ್ರ್ಯಾಜುಯೇಷನ್ ಡೇ? ಅದೆಂತ ಅಂತ ಗೊತ್ತಿಲ್ಲ. ಡಾಕ್ಟರ್ನವರಿಗೆಲ್ಲ ಲಾಯರ್ನವರಿಗೆಲ್ಲ MBA ಎಲ್ಲ ನೋಡಿದ್ದೇನೆ. ನಿಮ್ಗೆ ಡಿಗ್ರಿಗೆ ಇರ್ಲಿಲ್ಲವ ಗ್ರ್ಯಾಜುಯೇಷನ್? ನಂಗೆ ಅಂತ ನಮಗೆ ಗೊತ್ತಿಲ್ಲ ಮರೆ. ನಾನು ಎಲ್ಲಿ ಸಹ ನೋಡ್ತಿದ್ದೆ. ನಾನು ನೋಡ್ತಿದ್ದೆ ಕೆಲವರು ಟೊಪ್ಪಿ ತೆಗೆದು ಬಿಸಾಡ್ತಿದ್ರು. ಪಿಕ್ಚರಲ್ಲಿ ನೋಡಿದೆ ಒಂದು. ನಮಗೆ ಸರ್ ಪಿಕ್ಚರಲ್ಲೇ ನೋಡಿ ಗೊತ್ತು. ಈಗಿನ ಮಕ್ಕಳಿಗೆ ಪ್ರತಿ ವರ್ಷ ಗ್ರ್ಯಾಜುಯೇಷನ್ ಡೇ. ಆ ಗ್ರ್ಯಾಜುಯೇಷನ್ ಡೇಗೆ ಸಹ ಒಂದು ಮರ್ಯಾದೆ ಬೇಕಲ್ಲ ಮಾರೆ. ಒಂದು ಅಟ್ಲೀಸ್ಟ್ ಒಂದು 5 ವರ್ಷಕ್ಕೊಮ್ಮೆ ಗ್ರ್ಯಾಜುಯೇಷನ್ ಡೇ ಅಂತ ಹೇಳುವಾಗ ಅದು ಗಂಭೀರತೆ ಬರ್ತದೆ. ಪ್ರತಿ ವರ್ಷ ಅಂತೇಳಿ ಒಂದು ಇತ್ತಿನಾನೆ ಅಂತ ಆಗ್ತದೆ. ಅಪ್ಪೆ ಹಾಗೂ ಅಮ್ಮೆ ಹೊರಟಿದ್ದೇವೆ ಕಿಯಾರನ ಗ್ರ್ಯಾಜುಯೇಷನ್ ಡೇ. ಮಗಳು ಹೇಗೆ ಗ್ರ್ಯಾಜುಯೇಟ್ ಆದ್ಲಂತೇಳಿ ಗೊತ್ತಾಗಲಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎವ್ರಿ ಇಯರ್ ಗೊತ್ತಾಗ್ತದೆ.
ಗ್ರಾಜುಯೇಷನ್ ನಮಗೆ ವರ್ಷ ಹೊರಟು ಹೋಗೋದೇ ಆಯಿತು. ಗ್ರಾಜುಯೇಷನ್ ಡೇ ನರ್ಸರಿಗೊಮ್ಮೆ ಆಯಿತು, KG 1ಗೆ ಒಮ್ಮೆ ಆಯಿತು. Countless milestones achieved by young learners. Miss Asma, the class teacher of KG1A. A proud moment for a teacher as she watches her young ones moving on. Candies, the little sweet ones who are going to take us on a journey today to Candyland. This summer is school. I love my school. More than Pringles. But choice. مفتوح يا فلان يا فلان رجال رجال وتقف عالق بالاعمال. ಇದೇ ಡ್ರೆಸ್ ಮಕ್ಕಳಿಗೆ ಕೊಟ್ಟದ್ದು. ಅಯ್ಯತಕ 2 ಪೋನಿ ಎಲ್ಲಿ ಮಗ ಬೆಳಿಗ್ಗೆ ಹಾಕಿದ್ದು? ಟೀಚರ್ ಮೂಡ್ 12 o'clock ಆಗ್ತದಂತ ಹೇಳಿ ಈಗ 1 ಗಂಟೆ ಆಗ್ತಾ ಬಂತು. ತುಂಬ ಲೇಟ್ ಆಯಿತು ಆಗೋದು. ಗ್ರಾಜುಯೇಷನ್ ಡೇ ಅಂತ ಓದೋದು, ಮಗಳು ಚಿಯರ್ ಲೀಡರ್, ಗ್ರಾಜುಯೇಷನ್ ಆಗಿಲ್ಲ ಅವಳು. ನಾವು ಇಷ್ಟು ಹೊರಟು ಹೇಳಿಲ್ಲ, ಸರಿ ಕ್ಲಾರಿಟಿ ಕೊಡುದಿಲ್ಲ ಟೀಚರ್. ನಾವು ಗ್ರಾಜುಯೇಷನ್ ಈ ವರ್ಷ ಅಲ್ಲಂತೆ, ಇನ್ನೊಂದು ವರ್ಷ ಬನ್ನಿ ಹೇಳಿದ್ರು ಗ್ರಾಜುಯೇಷನ್ ಡೇಗೆ. ಇವರು ನಲ್ಲಿಗೆ KG 2ನವ್ರು ಗ್ರಾಜುಯೇಷನ್ ಆದ ಖುಷಿಯಲ್ಲಿ ಇವರಿಗೆ ಒಂದು ಡ್ಯಾನ್ಸ್ ಎಲ್ಲ ಆಯಿತು. 1:30 ಆಯಿತು, ಈಗ ಮನೆಗೆ ಹೋಗ್ತಿದ್ದೇವೆ. ಗಮ್ಮತ್ತ ಶಾಲೆ ಭಯಂಕರ ಇತ್ತು ಮಗ. ಬ್ರೇಕ್ ಡ್ಯಾನ್ಸ್ ಭಾರಿ ಚಂದ ಡ್ಯಾನ್ಸ್ ಮಾಡಿದ್ದಿ. ಏನಂತೆ ಇದು ಡ್ರೆಸ್. ಈಗ ಮಿರರ್ ಎದುರಲ್ಲಿ ನಿಂತು ಸ್ವಲ್ಪ ಏನಂತೆ ಇಲ್ಲಿ ನೋಡು ಮಗ, ಒಮ್ಮೆ ಡ್ರೆಸ್ ತೋರಿಸುವ ಎಲ್ಲರಿಗೆ ಸಹ. 75 ದಿರಮ್ದು ಡ್ರೆಸ್. ಈಚೆ ಬಾ ಚಂದ ಹೊಲಿಸಿದ್ದಾರೆ. 75 ದಿರಮ್. ಇದಕ್ಕೊಂದು ಬ್ಯಾಂಡ್ ಮತ್ತು ಕೈಗೆ ಒಂದು ಎಂತ ಮಗ ಅದು ಎಂಥದ ಕಟ್ಟಿದ್ದಾರೆ ಓಡೋದಾಗೆ. ಗ್ರಾಜುಯೇಷನ್ ಡೇ ಹೋಗಿ ಬಂದು ಸಾಕಾಯಿತು. ಕಣ್ಣೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗಿದೆ. ಅದು ಸರಿ ಕಟ್ ನಿದ್ದೆ ಸಹ ಇಲ್ಲ. ಫುಲ್ ಸ್ಟ್ರೆಸ್. ಮಕ್ಕಳನ್ನು ಹೊರಡಿಸುತ್ತ ಒಂದು ಸ್ಟ್ರೆಸ್ಸಿ, ಬಿಟ್ಟು ಬರಬೇಕು, ತಕೊಂಡು ಬರಬೇಕು, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದೊಂದು ಟೆನ್ಷನ್. ನಮ್ಮ ಅಪ್ಪೆ ಅಂದಿದ್ದು 1-2 ಟೆನ್ಷನ್ ಅಲ್ಲ. ಅಯ್ಯೋ ಮಿಕ್ಸಿ ಗ್ರೈಂಡ್ ಆಯ್ತಾ, ಸಣ್ಣ ಆಯ್ತಾ, ಪಾತ್ರೆ ತೊಳ್ಕೊಂಡು ಹೋದ ಮೇಲೆ ಎಷ್ಟು ಟೆನ್ಷನ್ ಮಾರೆ ನಮ್ಗೆ. ಎಂತ ಮಾಡು, ಅದಕ್ಕೆ ಅಲ್ಲ ಪೊಂಜೋಲೊಂದು ಮೇನ್ ಪರ್ಸನ್ ಮನೆಯಲ್ಲಿ. ಪೊಂಜೋಲು ಹುಷಾರಿದ್ರೆ ಮನೆ ಒಳ್ಳೆ ರೀತಿಯಲ್ಲಿ ನಡೀತದೆ. ಪೊಂಜೋಲಿಗೆ ಹುಷಾರಿಲ್ಲದ್ರೆ ಮನೆ ಸಹ ಡಲ್ ಇರ್ತದೆ. ಸೊ ಆಯ್ತು, ಇವಳ ಗ್ರಾಜುಯೇಷನ್ ಡೇ ಅಲ್ಲ, ಇವಳಿಗೆ ಅಲ್ಲ ಸರಿ ಹೇಳುದ್ಲಲ್ಲ. ಸೊ ನಮ್ಗೆ ಅಂತ ಗೊತ್ತುಂಟು, ಇವರು ಖಾಲಿ ನಲ್ಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ. KG 2ನವರು ಗ್ರಾಜುಯೇಟ್ ಆದ್ರು, ಇನ್ನು ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುದಲ್ಲ. ಸೊ ಅವ್ರದ್ದು ಗ್ರಾಜುಯೇಷನ್ ಆಯ್ತು. KG ನರ್ಸರಿ ಲೈಫ್ ಆಯ್ತು. ಸೊ ಅವರಿಗೆ ಸೆತ್ತು ಗ್ರಾಜುಯೇಷನ್ ಡೇ ಅವರಿಗೆ ಹಾಗೂ KG 2ದವ್ರಿಗೆ. ಉಳಿದವ್ರಿಗೆ ಇರಲಿಲ್ಲ, KG 1ದವ್ರಿಗೆ ಇರಲಿಲ್ಲ. ಅವ್ರಿಗೆ ಖಾಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ. ಸೊ KR 2ರಲ್ಲಿ ಇದ್ಲು. 1ರಲ್ಲಿ ಮಾತಾಡ್ಲಿಕ್ಕಿತ್ತು, 1ರಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕಿತ್ತು. ಭಾರಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ಲು, ಖುಷಿ ಆಯ್ತು. ಮಕ್ಕಳು ಹೇಗೆ ಸಹ ಪರ್ಫಾರ್ಮ್ ಮಾಡಿದ್ರೆ ಚಂದವೇ ಅಲ್ಲ, ಖುಷಿ ಆಯ್ತು. ಮಕ್ಕಳ ಪರ್ಫಾರ್ಮೆನ್ಸ್ ಅದು ಸೂಪರ್ ಇತ್ತು, ಖುಷಿ ಆಯ್ತು. 75 ದಿರಮ್ ತಗೊಂಡಿದ್ರು ನಮ್ಗೆ. ಗ್ರಾಜುಯೇಷನ್ ಇಲ್ಲ ಆದ್ರೆ ಸಹ ಮುಂಚೆ ಎಲ್ಲ ಕಳ್ಳರು ರಾತ್ರಿಗೆ ಬಂದು ಕದಿತಿದ್ರು. ಈಗೆಲ್ಲ ನೋಡಿ ಅಂತೆ ಮನಿ ಮೇಕಿಂಗ್ ಇದೆ, ಬಿಸ್ನೆಸ್ ಆಗಿ ಹೋಗಿದೆ. ಇದೇ ತಿಂಗಳಲ್ಲಿ 2 ಸರ್ತಿ 75 ದಿರಮ್ ಅಂದ್ರೆ ಎಷ್ಟಾಯ್ತು? 150 ದಿರಮ್ ಇದಕ್ಕೆ ಹೋಯ್ತು. ಒಂದು ಸ್ಪೋರ್ಟ್ಸ್ ಡೇ, ಒಂದು ಗ್ರಾಜುಯೇಷನ್ ಡೇ. ಸೊ ಈಗ ಶಾಲೆಗೆ ಹಾಕ್ಲಿ. ಈಗ ತುಂಬ ಜನರು ಹೋಮ್ ಸ್ಕೂಲಿಂಗ್ ಮಾಡ್ತಾರೆ.
ಹೋಮ್ ಸ್ಕೂಲಿಂಗ್ ಅಂದರೆ ಮನೆಯಲ್ಲೇ ಮಕ್ಕಳನ್ನು ಕಲಿಸುದು. ಅದಕ್ಕೆ ಸ್ಕೂಲ್ಸ್ ಉಂಟು, ಅವರು ಬುಕ್ಸ್ ಎಲ್ಲ ಕೊಡ್ತಾರೆ, ಅದು ಸಹ ಒಳ್ಳೇದೇ. ಚಿಕ್ಕ ರೋಗ ಮಕ್ಕಳು ಶಾಲೆಗೆ ಹೋದರೆ ತಾಯಿಗೆ ಸಹ ಮಂಡೆ ವೆಚ್ಚ ಅಲ್ಲ, ಮಕ್ಕಳು ಸ್ವಲ್ಪ ಹೋಗ್ತಾರಲ್ಲ ಅವ್ರು ಸಹ ಸ್ವಲ್ಪ ಫ್ರೀ ಇರ್ತಾರೆ, ಇಲ್ಲ ಎಮ್ಮೆ ಮಾಡಿಕೊಂಡಿರ್ತಾರೆ ಮನೆಯಲ್ಲಿದ್ದರೆ. ಶಾಲೆಯಲ್ಲಿ ಹೋದ್ರೆ ಅಂತ ಟೀಚರ್ ಹೇಳುವಾಗ ಸರಿ ಆಗ್ತಾರೆ ಮಕ್ಕಳು, ಮತ್ತು ಅಲ್ಲಿ ಸ್ವಲ್ಪ ಹಂಚಿ ತಿನ್ಲಿಕ್ಕೆ ಬೇರೆ ಮಕ್ಕಳೊಟ್ಟಿಗೆ ಮಿಂಗಲ್ ಆಗಲಿಕ್ಕೆ ಎಲ್ಲ ಕಲಿತಾರೆ. ಮನೇಲಿದೆ ಎಮ್ಮೆ ಅಂತ ಸೆರಂಗಿ ಹಿಡಿದುಕೊಂಡು ತಿರುಗಿದ್ರೆ ನಮಗೆ ಸಹ ಕಿರಿಕಿರಿ, ಮಕ್ಕಳಿಗೆ ಸಹ ಬೇರೆದು ಹೊರಗಿದ್ದು ಲೋಕವೇ ಗೊತ್ತಿರುವುದಿಲ್ಲ. ಸೊ ಚಿಕ್ಕ ರೋಗ ಕಲಿಸೋದು ಒಳ್ಳೆ ಶಾಲೆಗೆ. ಸ್ವಲ್ಪ ದೊಡ್ಡಾದ ಮೇಲೆ ಹೋಮ್ ಸ್ಕೂಲಿಂಗ್ ಬೆಸ್ಟ್, ಹಣ ಸಹ ತುಂಬ ಉಳಿಬೋದು ಹೋಮ್ ಸ್ಕೂಲಿಂಗಲ್ಲಿ. ಹೋಮ್ ಸ್ಕೂಲ್ ಈಗ ನಾವು ತಿಂಗಳಿಗೆ ಸಾಧಾರಣ 24,000 rupees ಕಟ್ತೇವೆ, 25,000 ಎಲ್ಲ ಸೇರಿಸಿ, ಇದೆಲ್ಲ ಸೇರಿಸಿದ್ರೆ ಒಂದು 26-27,000 ತಿಂಗಳಿಗೆ ಫೀಸ್ ಸ್ಕೂಲಿಗೆ. ಅದೇ ಹೋಮ್ ಸ್ಕೂಲಿಂಗ್ ಆದರೆ ತಿಂಗಳಿಗೆ ಒಂದು 5,000-6,000ದಲ್ಲಿ ಆಗ್ತದೆ. ಬಟ್ ಒಂದೇ ಪ್ರಾಬ್ಲಮ್, ಬೇರೆ ಮಕ್ಕಳೊಟ್ಟಿಗೆ ಮಿಂಗಲ್ ಆಗಲಿಕ್ಕೆಲ್ಲ ಚಾನ್ಸ್ ಸಿಕ್ಕುದಿಲ್ಲ, ಅದೇ ಒಂದು ಪ್ರಾಬ್ಲಮ್. ಬಾಕಿ ಎಲ್ಲ ಫಸ್ಟ್ ಕ್ಲಾಸ್, ಹೋಮ್ ಸ್ಕೂಲಿಂಗ್ ಸಹ ನಂಬರ್ 1. ಅವ್ರು ನನಗೆ ಕೇಳಿದ್ದಾರೆ, ಸೀಮಾ ಅಂತೇಳಿ, ನಿಮಗೆ ಇಂಗ್ಲೀಷ್ ಬರ್ತದಲ್ಲ, ನೀವು ಯಾಕೆ ಇಂಗ್ಲೀಷ್ ಹಿಂದಿಯಾಗಿ ಮಾತಾಡ್ತೀರಿ ಅಂತೇಳಿ. ನನ್ನ ಆಕ್ಸ್ಫರ್ಡ್ ಇಂಗ್ಲೀಷ್ ಇವರ ಹತ್ರ ಮಾತಾಡಿದ್ರೆ, ಇಲ್ಲಿದ್ದು ಕೆಲಸದವ್ರ ಹತ್ರ, ಅವ್ರಿಗೆ ಅರ್ಥ ಆಗುದಿಲ್ಲ ಇಂಗ್ಲೀಷ್. ಅವ್ರಿಗೆ ಯು ಕಮ್ ಐ ಗೋ, ಹಾಗೆ ಬ್ರೋಕನ್ ಇಂಗ್ಲೀಷ್ ಮಾತಾಡಬೇಕು. ಕರೆಕ್ಟ್ ಐ ವಿಲ್ ಕಮ್ ಟುಮಾರೋ, ಐ ವಿಲ್ ಮೀಟ್ ಯು ಟುಮಾರೋ ಅಂತ ಹೇಳಿದರೆ ಅವ್ರಿಗೆ ಅದು ಕರೆಕ್ಟ್ ಇಂಗ್ಲೀಷ್ ಅರ್ಥ ಆಗುದಿಲ್ಲ. ಅವರು ಅಷ್ಟು ಓದಿರ್ಲಿಕ್ಕಿಲ್ಲ ಅಲ್ಲ. ಸೊ ಅದರಿಂದಾಗಿ ಅಂಥ ಇಂಗ್ಲೀಷನ್ನು ಬ್ರೋಕನ್ ಇಂಗ್ಲೀಷ್ ಅಂತೇಳಿ ಕರೀತಾರೆ. ಸೊ ತುಂಬ ಇಲ್ಲಿ ಕೆಲವರು ಈಜಿಪ್ಷಿಯನ್ಸ್ನವ್ರು ಸೇರ್ತಾರೆ, ಕೆಲವರು ಆಫ್ರಿಕಾದವರೆಲ್ಲ, ಅವರೆಲ್ಲ ಹೀಗೆ ಬ್ರೋಕನ್ ಇಂಗ್ಲೀಷ್. ಐ ಕಮ್ ಯು ಗೋ ಐ ಕಮ್ ವೇಟ್, ಹಾಗೆ ಬ್ರೋಕನ್ ಇಂಗ್ಲೀಷ್. ಕರೆಕ್ಟ್ ಇಂಗ್ಲೀಷ್ ಮಾತಾಡಿದ್ರೆ ಅರ್ಥ ಆಗುದಿಲ್ಲ. ಸೊ ನನಗೆ ಬರ್ತದೆ, ನನಗೆ ಭಾಷೆ ಉಂಟು, ನನಗೆ ಭಾಷೆ ಬರ್ತದೆ, ಆದರೆ ಸಹ ಅವರಿಗೋಸ್ಕರ ನಾವು ಬ್ರೋಕನ್ ಇಂಗ್ಲೀಷ್ ಮಾತಾಡೋದು. ನಮ್ಮದು ಎಕ್ಸ್ಟ್ರಾ ಟ್ಯಾಲೆಂಟ್ ನಾವು ತೋರಿಸಿದ್ರೆ ಸರಿ ಅಲ್ಲ. ಸೊ ಅವರಿಗೆ ಸಹ ಅರ್ಥ ಆಗುವಾಗೆ ಹೇಳಬೇಕು. ಮೇನ್ ಪರ್ಪಸ್ ಎಂತ, ನಾವು ಕೇಳೋದು, ಅವರು ನಮಗೆ ಬೇಕಿದ್ದದ್ದು ಕೊಡೋದು, ಅದು ಮೇನ್ ಪರ್ಪಸ್. ಸೊ ಅದು ಸರ್ವ್ ಆದರೆ ಆಯಿತು, ಇಂಗ್ಲೀಷನ್ನು ಬದಿಗಿಡುವ ಅಲ್ಲ. ಆಯಿತು ಮಾರೆ, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿ ಮನಸ್ಸಾದರೆ ಕಮೆಂಟ್ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ. ಈ ವೀಕ್ ಅಂತೂ ನನ್ನ ಬರ್ಡೇ ವೀಕ್, ಸಾಟರ್ಡೇ ನನ್ನ ಬರ್ಡೇ. ಸೊ ಇನ್ನು ನೀವೆಲ್ಲ ಹಾಡಿ ಆಯಿತಾ ನನ್ನ ಬರ್ಡೇಗೆ. ನಾನು ಇಡೀ ವರ್ಷ ಯಾರಿಗೆಲ್ಲ ಹಾಡಿದ್ದೇನೆ, ಇನ್ನು ಈ ವಾರ ನೀವು ನನಗೆ ಆಡಿ. ಸೊ ಸಾಟರ್ಡೇ ನನ್ನ ಬರ್ಡೇ, 21st Feb ನನ್ನ ಬರ್ಡೇ. ಇವತ್ತು ನನ್ನ ಅಜ್ಜಮ್ಮನ 93rd ಬರ್ಡೇ. 93 ಆಯಿತು ಅವರಿಗೆ. ಪ್ರತಿ ವರ್ಷ ಮಮ್ಮಿ ಹೋಗ್ತಾರೆ, ಅದು ಈ ಸರ್ತಿ ಹೋಗ್ಲಿಕ್ಕೆ ಆಗಲಿಲ್ಲ, ನಿಮಗೆ ರೀಸನ್ ಗೊತ್ತಿರ್ಬೋದು. ಅಜ್ಜಮ್ಮನ ಬರ್ಡೇ ಅಂತೂ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಷನ್ ಎಲ್ಲ ಆಯಿತು. ನನಗೆ ಫೋಟೋಸ್ ಕಳಿಸಿದ್ದಾರೆ, ತುಂಬ ಮಿಸ್ ಮಾಡಿದೆ. ಆದರೆ ಬೇಗನೆ ಅಜ್ಜಮ್ಮನ್ನು ಹೋಗಿ ಗಟ್ಟಿ ಹಿಡಿಬೇಕು. ತುಂಬ ಖುಷಿ ಅವರಂದರೆ, ಯಾಕಂದರೆ ಅಷ್ಟು ಪ್ರಾಯ ಆದರೆ ಸಹ ಆ ಒಂದು ಕಾಮ್ನೆಸ್, ಆ ಒಂದು ಜೆಂಟಲ್ನೆಸ್ ಈಗಿನ ಜನ್ರೇಷನ್ನವರು ನಾವು ಕಲಿಬೇಕು. ಯಾಕಂದರೆ ಜೆಂಟಲ್ ಇರೋದು, ಕಾಮ್ ಇರೋದೇ ಹೆಲ್ತಿಗೆ ಸಹ ತುಂಬ ಬೆನಿಫಿಟ್. ನಮ್ಮ BP ರೇಸ್ ಆದರೆ ನಮ್ಮ ಹೆಲ್ತಿಗೆ ಸಹ ಒಳ್ಳೇದಲ್ಲ ಅಲ್ಲ. ಸೊ ಕಲಿಬೇಕು, ತುಂಬ ಕಲಿಕುಂಟು ಅವರಿಂದ. ಈ ಪ್ರಾಯದಲ್ಲಿ ದೇವರವರನ್ನು ಒಳ್ಳೆ ರೀತಿಯಲ್ಲಿ ನಡೆಸಿ, ಒಳ್ಳೆ ಹೆಲ್ತ್ ಕೊಟ್ಟು ಅವರನ್ನು ಖುಷಿಯಾಗಿ ಇರಲಿ ಅಂತೇಳಿ ಪ್ರೇಯರ್ ಮಾಡ್ತೇನೆ. ಹ್ಯಾಪಿ ಬರ್ಡೇ ಅಜ್ಜಮ್ಮ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಖುಷಿಯಾಗಿ ನಿಮ್ಮ ಹುಟ್ಟು ಹಬ್ಬವನ್ನು ಗಮ್ಮತ್ತಲ್ಲಿ ಸೆಲೆಬ್ರೇಟ್ ಮಾಡಿ. ನೂರಾರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದು. Happy birthday to you. Happy birthday to you. Happy birthday.